ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಹೆಗಡೆಸ್ ಕಾರ್ನರ್. ಅರ್ಧ ಚಮಚ ಆಗುವಷ್ಟು ಈ ಪೌಡರನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಕಷಾಯ ಮಾಡಿ ಕುಡಿಯೋದ್ರಿಂದ ನಮ್ಮ ಇಮ್ಯುನಿಟಿನೂ ಜಾಸ್ತಿ ಆಗುತ್ತೆ. ಜೊತೆಗೆ ಪದೇ ಪದೇ ಆಗುವಂಥ ಕೆಮ್ಮು, ನೆಗಡಿ, ಜ್ವರ ಇವುಗಳಿಂದನೂ ಕೂಡ ದೂರ ಇರ್ಬೋದು. ಸೊ ಅದಕ್ಕೆ ನಾನಿವತ್ತು ಮನೇಲಿನೇ ಈ ಕಷಾಯ ಪೌಡರನ್ನು ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇವಾಗಂತೂ ಯಾವಾಗ ನೋಡಿದರೂ ಮಳೆಗಾಲನೇ ಆಗಿಬಿಟ್ಟಿದೆ ಅಲ್ವಾ. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಈ ಥರ ವೆದರ್ ಚೇಂಜಸ್ ಇರುವಾಗ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಪದೇ ಪದೇ ಹೆಲ್ತ್ ಅಪ್ಸೆಟ್ ಆಗೋದು ಕಾಮನ್ ಆಗಿಬಿಟ್ಟಿದೆ. ಕೆಮ್ಮು, ನೆಗಡಿ, ಜ್ವರ ಅಂತೂ ಅವಾಗವಾಗ ಬರ್ತಾನೆ ಇರುತ್ತೆ. ಅದಕ್ಕೇ ಆರೋಗ್ಯಕರವಾದ ಈ ಕಷಾಯ ಪೌಡರನ್ನು ಮನೇಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಅವಾಗವಾಗ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಈ ಕಷಾಯನ ಮಾಡಿ ಕೊಡೋದ್ರಿಂದ ನಮ್ಮ ಇಮ್ಯುನಿಟಿನೂ ಜಾಸ್ತಿ ಆಗುತ್ತೆ. ಜೊತೆಗೆ ಥಂಡಿ, ಜ್ವರ ಕೂಡ ಬರಲ್ಲ. ಈ ಕಷಾಯ ಪೌಡರ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಕೊತ್ತಂಬರಿನ ತೊಗೊಂಡಿದ್ದೀನಿ. ಅದು ಎಷ್ಟು ಹಾಕೋದು ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ. ಹಾಗೆಯೇ ಜೀರಿಗೆನ ತೊಗೊಂಡಿದ್ದೀನಿ, ಮತ್ತು ಮೆಂತ್ಯ, ಮತ್ತು ಬಡೆ ಸೊಪ್ಪು ಇಲ್ಲ ಸೋಂಪು ಅಂತ ಹೇಳ್ತೀವಿ ಅಲ್ವಾ ಅದು, ಹಾಗೆಯೇ ಸ್ವಲ್ಪ ಅರಿಶಿನ, ಮತ್ತು ಏಲಕ್ಕಿ, ಲವಂಗ ಮತ್ತು ಕಾಳುಮೆಣಸು. ಮೇಯ್ನಾಗಿ ಇವಿಷ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಫ್ಲೇವರ್ಗೆ ಅಂತ ಕೇಸರಿ ಕೂಡ ಆ್ಯಡ್ ಮಾಡ್ಬೋದು. ನಾನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ನನ್ನ ಹತ್ರ ಇತ್ತು. ನೀವು ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಇದನ್ನೆಲ್ಲ ಇವಾಗ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು 4 ಚಮಚ ಆಗುವಷ್ಟು ಕೊತ್ತಂಬರಿ ಕಾಳನ್ನು ತೊಗೊಂಡಿದ್ದೀನಿ. ನೋಡಿ, ದೊಡ್ಡ ಚಮಚದಲ್ಲಿ 4 ಚಮಚ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ರೋಸ್ಟ್ ಮಾಡಬಾರ್ದು, ಜಸ್ಟ್ ಅದು ಹಸಿ ವಾಸನೆ ಹೋಗೋವರೆಗೂ ರೋಸ್ಟ್ ಮಾಡಿದ್ರೆ ಸಾಕಾಗತ್ತೆ. ಅಂದರೆ ಅದು ಈಸಿಯಾಗಿ ಪೌಡರ್ ಆಗುತ್ತೆ ಅಂತ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಫ್ರೈ ಆಗಿದೆ ಇವಾಗ. ನೋಡಿ, ಘಮ್ ಅಂತ ಪರಿಮಳ ಬರ್ತಾ ಇದೆ ಕೊತ್ತಂಬರಿದು. ಸೊ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಪ್ಲೇಟ್ಗೆ ತಣ್ಣಗಾಗೋದಕ್ಕೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಅದೇ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಜೀರಿಗೆನೆ ತೊಗೊಂಡ್ಬಿಟ್ಟು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಹೊತ್ತು ರೋಸ್ಟ್ ಮಾಡೋದೇನು ಬೇಡ, ಜಸ್ಟ್ ಹಸಿ ವಾಸನೆ ಹೋಗೋವರೆಗೂ, ಅದು ಘಮ್ ಅಂತ ಪರಿಮಳ ಬರೋವರೆಗೂ ರೋಸ್ಟ್ ಮಾಡಿದ್ರೆ ಸಾಕಾಗತ್ತೆ. ಇದನ್ನು ಕೂಡ ಅದೇ ಪ್ಲೇಟ್ಗೆ ತಣ್ಣಗಾಗೋದಕ್ಕೆ ಹಾಕಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಅರ್ಧ ಚಮಚ ಆಗುವಷ್ಟು ಮೆಂತ್ಯನ ತೊಗೊಂಡು ಅದನ್ನು ಕೂಡ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಅರ್ಧ ಚಮಚ ಆಗುವಷ್ಟು ಸೋಂಪನ್ನು ಅದನ್ನು ಕೂಡ ಜಸ್ಟ್ ಬಿಸಿ ಮಾಡ್ತಾ ಇದ್ದೀನಿ. ಜಾಸ್ತಿ ಅದನ್ನು ರೋಸ್ಟ್ ಮಾಡಿದ್ರೆ ಅದು ಕಹಿ ಆಗುತ್ತೆ. ಆಮೇಲೆ 4 ಏಲಕ್ಕಿ, 2 ಲವಂಗ, ಹಾಗೆ 4 ಕಾಳುಮೆಣಸು ಇವಿಷ್ಟನ್ನು ಕೂಡ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇವೆಲ್ಲದರ ಜೊತೆಗೆ ಬೇಕು ಅಂದರೆ ಫ್ಲೇವರ್ಗೆ ಅಂತ ಸ್ವಲ್ಪ ಕೇಸರ್ ಕೂಡ ಆ್ಯಡ್ ಮಾಡ್ಬೋದು. ನಾನು ಕೇಸರಿ ಮನೇಲೆ ತಂದಿರೋದು ಇತ್ತು, ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನೋಡಿ, 2 ಚಿಟಿಕೆ ಆಗುವಷ್ಟು ನಾನಿಲ್ಲಿ ಹಾಕಿದ್ದೀನಿ. ಇದನ್ನು ಕೂಡ ಬಿಸಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ. ನಾನು ಈ ಥರ ಕಷಾಯ ಪೌಡರನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಡೈಲಿ ನನ್ನ ಮಗನಿಗೆ ಕಷಾಯ ಮಾಡಿ ಕೊಡ್ತೀನಿ. ಸೊ ಅದಕ್ಕೇ ಕೇಸರ್ ಮತ್ತು ಪೆಪ್ಪರನ್ನು ನಾನು ತುಂಬ ಕಡಿಮೆ ಯೂಸ್ ಮಾಡಿದ್ದೀನಿ. ಅದನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಬಾಡಿ ಹೀಟ್ ಆಗುತ್ತೆ. ಕಡಿಮೆ ಯೂಸ್ ಮಾಡಿದ್ರೆ ಅದು ತುಂಬಾ ಒಳ್ಳೆಯದು. ಕೇಸರ್ ನಿಮಗೆ ಆಪ್ಷನಲ್ಲು, ಬೇಕಿದ್ದರೆ ಆ್ಯಡ್ ಮಾಡ್ಬೋದು. ಸೊ ಇವೆಲ್ಲವೂ ಇವಾಗ ಕೂಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಕೂಲ್ ಆಗಿದೆ. ಇವಾಗ ಇದನ್ನು ಪೌಡರ್ ಮಾಡ್ಕೋತಾ ಇದ್ದೀನಿ. ಇದು ಒಂದ್ಸಲ ಪೌಡರ್ ಆದಮೇಲೆ ಮಿಕ್ಸಿನ ತೆಗೆದುಬಿಟ್ಟು ನಾನಿವಾಗ ಅರ್ಧ ಚಮಚ ಆಗುವಷ್ಟು ಅರಿಶಿನ ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವೆಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಇಷ್ಟೇ ಇರೋದು ಸಿಂಪಲ್ ರೆಸಿಪಿ. ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಘಮ ಘಮ ಅಂತ ಇರೋ ಆರೋಗ್ಯಕರವಾದ ಕಷಾಯ ಪುಡಿ ಮನೇಲಿನೇ ರೆಡಿ ಆಯಿತು. ಇವಾಗ ಬನ್ನಿ ಈ ಕಷಾಯ ಪುಡಿನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವಿವಾಗ ಕಷಾಯನ ಮಾಡೋಣ. ನಾನಿಲ್ಲಿ 2 ಕಪ್ ಆಗುವಷ್ಟು ಕಷಾಯನ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀರು ಕುದಿ ಬಂದಮೇಲೆ ಅರ್ಧ ಚಮಚ ಆಗುವಷ್ಟು ಕಷಾಯ ಪೌಡರನ್ನು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಹಾಗೆಯೇ ಸಿಹಿಗೆ ಸ್ವಲ್ಪ ಬೆಲ್ಲದ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಬಾಯ್ಲ್ ಬಂದಮೇಲೆ 1.5 ಕಪ್ ಆಗುವಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಆಲ್ರೆಡಿ ನೀರನ್ನು ಚೆನ್ನಾಗಿ ಕುದಿಸಿರೋದ್ರಿಂದ ಹಾಲು ಜಸ್ಟ್ 1 ಕುದಿ ಬಂದಿದ ತಕ್ಷಣ ಕಷಾಯನ ಇಳಿಸಿಬಿಟ್ಟು ಸೋಸ್ಕೊಂಡು ಬಿಸಿ ಬಿಸಿಯಾಗಿ ಕುಡಿಬೋದು. ಆರೋಗ್ಯಕರವಾದ ಕಷಾಯ ಘಮ ಘಮ ಅಂತ ಇದೆ. ಕಷಾಯ ಪೌಡರನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ಮಂತ್ವರೆಗೂ ಹಾಗೇನೆ ಯೂಸ್ ಮಾಡ್ಬೋದು. ಫ್ರಿಡ್ಜ್ ಒಳಗೆ ಇಡಬೇಕಂತ ಏನಿಲ್ಲ, ಹೊರಗಡೆನೇ ಇಡ್ಬೋದು. ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ, ಬಾಯ್. ಸೈನಿಂಗ್ ಆಫ್ ಟು ಹೆಗಡೆಸ್ ಕಾರ್ನರ್.